ಹಲೋ ಗೈಸ್, ಪಾರ್ಟ್ 1ರಲ್ಲಿ ಸನಾ ಇದ್ದವಳು ಚಿಟ್ಟಿಗೆ ಕಿಸ್ ಕೊಡುತ್ತಾಳೆ. ಆವಾಗ ಚಿಟ್ಟಿಗೆ ಫೀಲಿಂಗ್ಗಳು ಶುರುವಾಗುತ್ತವೆ. ಇದನ್ನು ನೋಡಿದ ಪ್ರೊಫೆಸರ್ ಬೋರಾ ಇದ್ದವನು ಅಸಲಿ ಕತೆ ಇಲ್ಲಿಂದ ಶುರುವಾಯಿತು ಎನ್ನುತ್ತಾನೆ. ಈಗ ಇದರ ಮುಂದಿನ ಭಾಗವನ್ನ ನೋಡ್ತೀರಿ. ಮುಂದಿನ ದೃಶ್ಯದಲ್ಲಿ ಚಿಟ್ಟಿ ಇದ್ದಿದ್ದು ಲ್ಯಾಬ್ನಲ್ಲಿ ಮಲಗಿರುತ್ತೆ. ಆವಾಗ ಚಿಟ್ಟಿಯ ತಲೆಯಲ್ಲಿ ಕೇವಲ ಸನಾಳ ನೆನಪು ಬರುತ್ತಿರುತ್ತೆ. ಈಗ ಚಿಟ್ಟಿಗೆ ಸನಾಳ ಮೇಲೆ ಪ್ರೀತಿ ಶುರುವಾಗುತ್ತಿರುತ್ತೆ. ಹಾಗೆ ಈ ಕಡೆ ಪ್ರೊಫೆಸರ್ ಇದ್ದವನು ಒಂದು ಟೆರರಿಸ್ಟ್ ಜೊತೆ ಡೀಲನ್ನು ಮಾಡಿರುತ್ತಾನೆ. ದುಡ್ಡನ್ನು ಮೊದಲು ತೆಗೆದುಕೊಂಡಿರ್ತಾನೆ. ಕೆಲವು ರೋಬೋಟ್ಗಳನ್ನ ತಯಾರು ಮಾಡಿ ನಾನು ನಿಮಗೆ ಕೊಡ್ತೇನೆ ಎಂದು ಹೇಳಿರುತ್ತಾನೆ. ಆ ಟೆರರಿಸ್ಟ್ಗಳು ಬಂದು ಈಗ ಪ್ರೊಫೆಸರ್ ಬೋರಾಗೆ ಬೆದರಿಕೆಯನ್ನು ಹಾಕಿ ಹೋಗುತ್ತಾರೆ. ಇನ್ನು 1 ತಿಂಗಳಲ್ಲಿ ರೋಬೋವನ್ನ ನಮಗೆ ಕೊಡದೇ ಇದ್ದರೆ ನಿನ್ನನ್ನು ಜೀವಂತವಾಗಿ ನಾವು ಬಿಡುವುದಿಲ್ಲ ಎಂದು ಹೇಳಿ ಹೋಗುತ್ತಾರೆ. ಈಗ ಇಲ್ಲಿ ಒಂದು ಸಾಂಗ್ ಬರುತ್ತೆ. ಇಲ್ಲಿ ಚಿಟ್ಟಿ ಇದ್ದವನು ಸನಾಳ ಜೊತೆ ಹೆಚ್ಚು ಇರುತ್ತಾನೆ. ಅವಳನ್ನ ಕಿಸ್ ಮಾಡುತ್ತಾನೆ. ಅವಳನ್ನ ಕಿಸ್ ಮಾಡಿದ್ದಕ್ಕೆ ವಶೀಕರಣ ಇದ್ದವನು ಬೈಯುತ್ತಾನೆ. ನೀನು ಏಕೆ ಈ ರೀತಿ ಇವಳ ಜೊತೆ ಮಾಡುತ್ತಿರುವೆ ಎಂದು ಕೇಳುತ್ತಾನೆ. ನಾನು ಕೂಡ ಅವಳನ್ನ ಲವ್ ಮಾಡುತ್ತಿದ್ದೇನೆ ಎಂದು ಈಗ ಚಿಟ್ಟಿ ಇದ್ದವನು ಹೇಳುತ್ತಾನೆ. ವಶೀಕರಣ ಇದ್ದವನು ಎಷ್ಟೇ ಹೇಳಿದರೂ ಚಿಟ್ಟಿ ಕೇಳಲು ತಯಾರು ಇರುವುದಿಲ್ಲ. ಈಗ ಸನಾ ಇದ್ದವಳು ಹೇಳುತ್ತಾಳೆ, ಈಗ ನೀನು ಒಂದು ಮಷನ್ ಇದ್ದ ಹಾಗೆ, ನಾನು ನಿನ್ನನ್ನು ಪ್ರೀತಿ ಮಾಡಲು ಆಗುವುದಿಲ್ಲ. ಅದಕ್ಕಾಗಿ ನೀನು ನನ್ನ ನೆನಪನ್ನು ನಿನ್ನ ತಲೆಯಿಂದ ತೆಗೆದುಹಾಕು ಎಂದು ಹೇಳುತ್ತಾಳೆ. ಆವಾಗ ಅಲ್ಲಿಂದ ಚಿಟ್ಟಿ ಇದ್ದಿದ್ದು ಹೋಗಿಬಿಡುತ್ತೆ. ಹಾಗೆ ಲ್ಯಾಬ್ನಲ್ಲಿ ಮಲಗಿಕೊಂಡಾಗ ಈಗ ಪ್ರೊಫೆಸರ್ ಬೋರಾ ಇದ್ದವನು ಕಾಲ್ ಮಾಡ್ತಾನೆ ಚಿಟ್ಟಿಗೆ. ಚಿಟ್ಟಿಯ ತಲೆಯಲ್ಲಿ ಕೆಲವು ವಿಷಯಗಳನ್ನು ಹಾಕುತ್ತಾನೆ. ನೀನು ಸನಾಳ ಜೊತೆ ಇರು, ಅವಳನ್ನು ಮದುವೆಯಾಗು, ಇಲ್ಲದಿದ್ದರೆ ನಿನ್ನನ್ನು ಒಂದು ವಸ್ತುವಾಗಿ ಉಪಯೋಗ ಮಾಡುತ್ತಿದ್ದಾನೆ ವಶೀಕರನು. ಈಗ ನಿನ್ನನ್ನು ಮಾರಿ ದುಡ್ಡನ್ನು ತೆಗೆದುಕೊಂಡು ಸನಾ ಮತ್ತೆ ವಶೀಕರನ್ ಇಬ್ಬರು ಆರಾಮವಾಗಿರುತ್ತಾರೆ. ಆವಾಗ ನೀನು ಬಾರ್ಡರ್ನಲ್ಲಿ ಕೆಲಸ ಮಾಡಿಕೊಂಡು ಇರಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಅಲ್ಲಿ ವಶೀಕರನ್ ಕೂಡ ಬರುತ್ತಾನೆ. ಯಾರೊಂದಿಗೆ ಮಾತನಾಡುತ್ತಿರುವೆ ಎಂದು ಕೇಳುತ್ತಾನೆ. ಯಾರೊಂದಿಗೂ ಕೂಡ ಇಲ್ಲ ಎಂದು ಈಗ ಚಿಟ್ಟಿ ಇದ್ದವನು ಹೇಳುತ್ತಾನೆ. ಮರುದಿನ ಬೆಳಗ್ಗೆ ವ್ಯಾಲ್ಯೂಯೇಷನ್ ಇದೆ, ನೀನು ತಯಾರಾಗಿದ್ದೀಯಾ ಎಂದು ಕೇಳುತ್ತಾನೆ. ಅದಕ್ಕೆ ಚಿಟ್ಟಿಯು ಕೂಡ ನಾನು ತಯಾರಾಗಿದ್ದೇನೆ ಎಂದು ಹೇಳುತ್ತಾನೆ. ಇನ್ನು ಮುಂದಿನ ದೃಶ್ಯದಲ್ಲಿ ಆರ್ಮಿಯಲ್ಲಿ ಇದನ್ನು ಸೇರಿಸಲು ಇದರ ಪರೀಕ್ಷೆ ಶುರುವಾಗುತ್ತದೆ. ಹ್ಯಾಂಡ್ ಗ್ರೆನೇಡ್ ಅನ್ನು ತೆಗೆದುಕೊಳ್ಳುವಂತೆ ಆಫೀಸರ್ಗಳು ಹೇಳುತ್ತಾರೆ. ಆ ಗ್ರೆನೇಡ್ ಅನ್ನು ತೆಗೆದುಕೊಳ್ಳುತ್ತಾನೆ ಚಿಟ್ಟಿ. ತೆಗೆದುಕೊಂಡು ಅದರಲ್ಲಿ ಒಂದು ಗುಲಾಬಿ ಹೂವನ್ನು ಹಾಕಿ, ಯಾರೂ ಕೂಡ ಜಗಳಾಡಬೇಡಿ, ಎಲ್ಲರೂ ಸಂತೋಷದಿಂದಿರಿ ಎಂದು ಹೇಳುತ್ತಾನೆ. ಇದಕ್ಕೆ ಎಲ್ಲರೂ ಶಾಕ್ ಆಗುತ್ತಾರೆ. ಈಗ ಕೇವಲ ಸನಾಳ ಬಗ್ಗೆ ಮಾತ್ರ ಮಾತನಾಡುತ್ತಿರ್ತಾನೆ ಚಿಟ್ಟಿ. ಸನಾ ಇದ್ದವಳು ಒಳ್ಳೆಯವಳು, ನಾನು ಅವಳನ್ನು ಮದುವೆ ಆಗುತ್ತೇನೆ, ನೀವು ಕೂಡ ಎಲ್ಲರೂ ಪ್ರೀತಿ ಮಾಡಿ ಎಂದು ಹೇಳುತ್ತಿರ್ತಾನೆ. ಈ ಒಂದು ರೋಬೋವು ಉಪಯೋಗಕ್ಕೆ ಇಲ್ಲ ಎಂದು ಹೇಳಿ ಆ ವಶೀಕರನನ್ನ ಕಾಮಿಡಿಯಾಗಿ ತೆಗೆದುಕೊಂಡು ಅಲ್ಲಿಂದ ಹೋಗಿಬಿಡುತ್ತಾರೆ. ವಶೀಕರನಿದ್ದವನು ಹೀಗೆ ಮಾಡಿದ್ದಕ್ಕೆ ಕೋಪಗೊಳ್ಳುತ್ತಾನೆ. ಒಂದು ಕೊಡಲಿಯಿಂದ ಚಿಟ್ಟಿಯ ಎಲ್ಲಾ ಪಾರ್ಟ್ಗಳನ್ನ ಒಡೆದು ಹಾಕುತ್ತಾನೆ. ಎಲ್ಲಾ ಪಾರ್ಟ್ಸ್ಗಳನ್ನ ಬೇರೆ ಬೇರೆ ಮಾಡುತ್ತಾನೆ. ಈಗ ಆ ಬೇರೆ ಬೇರೆ ಮಾಡಿದ ಪಾರ್ಟ್ಸ್ಗಳನ್ನ ಕಸದ ಗಾಡಿಯಲ್ಲಿ ಹಾಕುತ್ತಾನೆ. ಆ ಕಸದ ಗಾಡಿಯು ಡಂಪಿಂಗ್ ಯಾರ್ಡ್ ನಲ್ಲಿ ಬಂದು ಆ ಎಲ್ಲಾ ಪಾರ್ಟ್ಸ್ಗಳನ್ನ ಅಲ್ಲಿಯೇ ಬೀಸಾಕಿ ಹೋಗಿಬಿಡುತ್ತದೆ. ಈಗ ಮುಂದಿನ ದೃಶ್ಯದಲ್ಲಿ ಪ್ರೊಫೆಸರ್ ಬೋರಾ ಇದ್ದವನು ಆ ಒಂದು ಡಂಪಿಂಗ್ ಯಾರ್ಡ್ ನಲ್ಲಿ ಆ ರೋಬೋವನ್ನು ಹುಡುಕಲು ಬರುತ್ತಾನೆ. ಅಲ್ಲಿ ಅವನಿಗೆ ಆ ರೋಬೋ ಎಷ್ಟು ಹುಡುಕಿದರೂ ಸಿಗುವುದಿಲ್ಲ. ಇದು ಸಿಗುವುದಿಲ್ಲ ಎಂದು ಹೋಗುತ್ತಿರ್ತಾನೆ. ಅಷ್ಟರಲ್ಲಿ ಹಿಂದುಗಡೆ ಸೀಟಿನಲ್ಲಿ ಚಿಟ್ಟಿ ಇದ್ದ ರೋಬೋ ಇರುತ್ತೆ. ಹಾಗೆ ನನ್ನನ್ನು ಪ್ರೊಫೆಸರ್ ಬೋರಾ ಇರುವ ಲ್ಯಾಬ್ಗೆ ಕರೆದುಕೊಂಡು ಹೋಗುವಂತೆ ಹೇಳುತ್ತೆ. ಈಗ ಪ್ರೊಫೆಸರ್ ಬೋರಾ ಇದ್ದವನು ಆ ಚಿಟ್ಟಿಯನ್ನು ತೆಗೆದುಕೊಂಡು ತನ್ನ ಲ್ಯಾಬ್ಗೆ ಕರೆದುಕೊಂಡು ಹೋಗುತ್ತಾನೆ. ನನಗೆ ಸನಾ ಬೇಕು ಎಂದು ಚಿಟ್ಟಿ ಹೇಳುತ್ತಿರುತ್ತೆ. ಸನಾಳ ನೆನಪು ಮಾತ್ರ ಈಗ ಚಿಟ್ಟಿಗೆ ಕಾಡುತ್ತಿರುತ್ತೆ. ಒಟ್ಟಿನಲ್ಲಿ ನನಗೆ ಸನಾ ಇದ್ದವಳು ಬೇಕು ಎಂದು ಹೇಳುತ್ತಿರುತ್ತೆ ಚಿಟ್ಟಿ. ಈಗ ಪ್ರೊಫೆಸರ್ ಬೋರಾ ಇದ್ದವನು ಆ ಇಬ್ಬರು ಅಸಿಸ್ಟೆಂಟ್ಗಳ ಜೊತೆ ಸೇರಿ ಈ ಒಂದು ರೋಬೋವನ್ನ ತಯಾರು ಮಾಡುತ್ತಾರೆ. ಅವರಿಗೂ ಕೂಡ ಕೋಪ ಇರುತ್ತೆ, ಏಕೆಂದರೆ ಆ ರೋಬೋ ಕೈಯಲ್ಲಿ ನಮ್ಮನ್ನು ಚಪ್ಪಲಿಯಿಂದ ಹೊಡೆಸಿದ್ದಕ್ಕಾಗಿ ವಶೀಕರನ್ ಮೇಲೆ ಕೋಪ ಇರುತ್ತೆ ಈ ಅಸಿಸ್ಟೆಂಟ್ಗಳಿಗೆ. ರೋಬೋ ಪೂರ್ತಿಯಾಗಿ ತಯಾರು ಆದ ಮೇಲೆ ಪ್ರೊಫೆಸರ್ ಬೋರಾ ಇದ್ದವನು ರೆಡ್ ಚಿಪ್ ಅನ್ನು ಹಾಕುತ್ತಾನೆ. ಈಗ ಅಸಿಸ್ಟೆಂಟ್ಗಳು, ನಮ್ಮ ವಶೀಕರನ್ ಸರ್ ಇದನ್ನು ಹಾಕಿದ್ದಿಲ್ಲ, ಏನು ಮಾಡುತ್ತಿರುವಿರಿ ಎಂದು ಕೇಳುತ್ತಾರೆ. ಆವಾಗ ಬೋರಾ ಇದ್ದವನು ಹೇಳುತ್ತಾನೆ, ವಶೀಕರನ್ ಇದ್ದವನು 100 ಜನರನ್ನ ತಯಾರು ಮಾಡುವ ಶಕ್ತಿ ಇದಕ್ಕೆ ಕೊಟ್ಟಿದ್ದ. ನಾನು 100 ಜನರನ್ನ ನಾಶ ಮಾಡುವ ಶಕ್ತಿ ಈ ಒಂದು ರೋಬೋಗೆ ಕೊಡ್ತಾ ಇದ್ದೇನೆ ಎಂದು ಹೇಳುತ್ತಾರೆ. ಈಗ ಚಿಟ್ಟಿ ಇದ್ದಿದ್ದು ಪೂರ್ತಿಯಾಗಿ ತಯಾರಾಗುತ್ತಾನೆ. ಈಗ ಸನಾ ಇದ್ದವಳು ಎಲ್ಲಿ ಎಂದು ಕೇಳುತ್ತಾನೆ. ಆವಾಗ ಅಸಿಸ್ಟೆಂಟ್ ಇದ್ದವರು ವಶೀಕರನ್ ಮತ್ತೆ ಸನಾ ಇಬ್ಬರು ಮದುವೆ ಆಗುತ್ತಿದ್ದಾರೆ, ಆ ಮದುವೆಯಲ್ಲಿ ಸಿಗುತ್ತಾರೆ ಎಂದು ಹೇಳುತ್ತಾರೆ. ಹಾಗೆ ಇಲ್ಲಿ ಮದುವೆಗೆ ಬಂದು ಸನಾಳನ್ನು ತೆಗೆದುಕೊಂಡು ಹೋಗುತ್ತಾನೆ. ಇಲ್ಲಿ ಒಂದು ಚೇಸಿಂಗ್ ಸೀನ್ ನಡೆಯುತ್ತೆ. ಚಿಟ್ಟಿ ಇದ್ದವನು ಎಲ್ಲರನ್ನು ಹೊಡೆದು ಈ ಸನಾಳನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾನೆ. ಈಗ ಪೈಪ್ನಲ್ಲಿ ಚಿಟ್ಟಿಯ ಕಣ್ಣಿಗೆ ಪೆಟ್ಟಾಗಿರುತ್ತೆ. ಇದನ್ನು ತನ್ನನ್ನು ತಾನೇ ಕೂಡ ಸರಿ ಮಾಡಿಕೊಳ್ಳುತ್ತಾನೆ. ಹಾಗೆ ಈಗ ಪೊಲೀಸರು ಬಂದು ವಶೀಕರನನ್ನ ಬೈಯುತ್ತಾರೆ. ನೀವು ಮಾಡಿದ ರೋಬೋಟ್ನಿಂದ ಇಷ್ಟೆಲ್ಲ ಪೊಲೀಸರು ಸತ್ತಿದ್ದಾರೆ, ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳಬೇಕಾಗುತ್ತದೆ ಎಂದು ಹೇಳುತ್ತಾರೆ. ವಶೀಕರನ್ ಇದ್ದವನು ಚಿಟ್ಟಿಗೆ ಕಾಲ್ ಮಾಡಿ ಆ ಸನಾಳನ್ನು ಕರೆದುಕೊಂಡು ಬಾ ಎಂದು ಕೇಳುತ್ತಾನೆ. ಈ ಮಾತಿಗೆ ಚಿಟ್ಟಿಯು ಒಪ್ಪಿಕೊಳ್ಳುವುದಿಲ್ಲ. ಅಲ್ಲಿಗೆ ಕಾಲ್ ಕಟ್ ಮಾಡಿಬಿಡುತ್ತಾನೆ. ಮುಂದಿನ ದೃಶ್ಯದಲ್ಲಿ ಬಂಗಾರ ಅಂಗಡಿಗೆ ಹೋಗುತ್ತಾನೆ. ಅಲ್ಲಿ ಗನ್ ತೋರಿಸಿ ಎಲ್ಲವನ್ನ ದೋಚಿಕೊಂಡು ಬರುತ್ತಾನೆ. ಒಂದು ಅಂಗಡಿಗೆ ಹೋಗಿ ಬಟ್ಟೆಗಳನ್ನ ಸಹಿತ ತೆಗೆದುಕೊಳ್ಳುತ್ತಾನೆ. ಮದ್ದು ಗುಂಡುಗಳು ತುಂಬಿದ ಆರ್ಮಿ ಗಾಡಿಯನ್ನು ಸಹಿತ ಈಗ ರೋಬೋ ಇದ್ದವನು ತೆಗೆದುಕೊಳ್ಳುತ್ತಾನೆ. ಒಂದು ಪೆಟ್ರೋಲ್ ಟ್ಯಾಂಕರ್ ಅನ್ನು ತೆಗೆದುಕೊಂಡು ಹೋಗುತ್ತಿರುತ್ತಾನೆ. ಅಷ್ಟರಲ್ಲಿ ಹೆಲಿಕಾಪ್ಟರ್ನಿಂದ ಒಂದು ಮಿಸೈಲ್ ಅನ್ನು ಬಿಟ್ಟು ಈ ಒಂದು ಟ್ಯಾಂಕರ್ ಅನ್ನ ಉಡಾಯಿಸುತ್ತಾರೆ. ಈಗ ಅಲ್ಲಿಗೆ ವಶೀಕರನ್ ಹೋಗುತ್ತಾನೆ. ರೋಬೋವಿನ ಎಲ್ಲಾ ಪಾರ್ಟ್ಗಳನ್ನ ಒಟ್ಟಿಯಾಗಿ ಜೋಡಿಸಿಟ್ಟಿರುತ್ತಾರೆ. ವಶೀಕರನ್ ನೋಡಿದಾಗ ಅವನು ತಯಾರು ಮಾಡಿದ ರೋಬೋ ಇದು ಆಗಿರುವುದಿಲ್ಲ. ಪೊಲೀಸರು ಸಹಿತ ಈಗ ಒಂದು ಮಾತನ್ನು ಹೇಳುತ್ತಾರೆ,
ಒಂದೇ ಸಮಯದಲ್ಲಿ ಕೆಲವು ಕಡೆ ಕಳ್ಳತನ ಆಗಿದೆ ಎಂದರೆ ಏನೋ ವಿಷಯ ಇದೆ ಎಂದು ಹೇಳುತ್ತಾರೆ. ಅಷ್ಟರಲ್ಲಿ ವಶೀಕರನಿಗೆ ಒಂದು ವಿಷಯ ತಲೆಗೆ ಬರುತ್ತದೆ. ಅವನು ನೇರವಾಗಿ ಈ ಪ್ರೊಫೆಸರ್ ಬೋರಾನ ಲ್ಯಾಬಿಗೆ ಬರುತ್ತಾನೆ. ಇಲ್ಲಿ ಒಂದು ಸಣ್ಣ ಫ್ಲಾಶ್ಬ್ಯಾಕ್ ಅನ್ನು ತೋರಿಸುತ್ತಾರೆ. ಚಿಟಿ ಇದ್ದ ರೋಬೋವು ಕೆಲವು ರೋಬೋಗಳನ್ನು ತಯಾರು ಮಾಡುತ್ತಿರುತ್ತದೆ. ಇದನ್ನು ಬಂದು ನೋಡಿ ಶಾಕ್ ಆಗುತ್ತಾನೆ. ಏನು ಮಾಡುತ್ತಿರುವೆ ಎಂದು ಪ್ರೊಫೆಸರ್ ಬೋರಾ ಇದ್ದವನು ಚಿಟ್ಟಿಗೆ ಕೇಳುತ್ತಾನೆ. ಆವಾಗ ಚಿಟ್ಟಿ ಇದ್ದವನು ನಾನು ನನ್ನನ್ನೇ ತಯಾರಿ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾನೆ. ಪ್ರೊಫೆಸರ್ ಬೋರಾ ಇದ್ದವನು ಆ ಒಂದು ಚಿಟ್ಟಿಗೆ ಬೈಯುತ್ತಾನೆ. ನಿನ್ನನ್ನು ನಾನು ತಯಾರು ಮಾಡಿದ್ದೇನೆ, ನಿನ್ನನ್ನು ಮಾರಿ ನಾನು ದುಡ್ಡು ಮಾಡುವನಿದ್ದೇನೆ, ನಿನಗೆ ಇದನ್ನು ಮಾಡೋಕೆ ಅವಕಾಶ ಕೊಡೋದಿಲ್ಲ ಎಂದು ಹೇಳುತ್ತಾನೆ ಪ್ರೊಫೆಸರ್ ಬೋರಾ. ಹೀಗೆ ಅಂದಿದ್ದಕ್ಕೆ ಚಿಟ್ಟಿ ಇದ್ದವನು ಬಂದು ಆ ಪ್ರೊಫೆಸರ್ ಬೋರಾನನ್ನ ಕೊಂದಿರುತ್ತಾನೆ. ಈಗ ಈ ದೃಶ್ಯವನ್ನ ಸಿಸಿ ಕ್ಯಾಮೆರಾದಲ್ಲಿ ಪೊಲೀಸರು ಮತ್ತು ವಶೀಕರನ್ ಇಬ್ಬರು ನೋಡುತ್ತಿರುತ್ತಾರೆ. ಚಿಟ್ಟಿ ಇದ್ದವನು ಒಂದು ಲ್ಯಾಬ್ ಅನ್ನ ಕಂಟ್ರೋಲ್ಗೆ ತಗೋತಾನೆ. ತನ್ನ ರೋಬೋಟ್ ಸೈನಿಕರನ್ನು ತೆಗೆದುಕೊಂಡು ತನ್ನದೇ ಆದ ಸಾಮ್ರಾಜ್ಯವನ್ನ ಕಟ್ಟಿರುತ್ತಾನೆ. ಅಲ್ಲಿ ಸನಾಳನ್ನ ಒಯ್ಯುತ್ತಾನೆ. ಹೇಗೆ ಒಬ್ಬ ಅಧಿಕಾರಿಗೆ ಗೌರವ ಕೊಡುತ್ತಾರೋ ಅದೇ ರೀತಿಯಾಗಿ ಈಗ ಈ ಚಿಟ್ಟಿಗೆ ಕೂಡ ಎಲ್ಲ ರೋಬೋ ಸೈನಿಕರು ಗೌರವ ಕೊಡುತ್ತಿರುತ್ತಾರೆ. ಹಾಗೆ ಒಳಗಡೆ ಹೋಗಿ ಸನಾಳಿಗೆ ಏನು ಬೇಕಾದರೂ ನೋಡು ಎಂದು ಹೇಳುತ್ತಾನೆ. ಆದರೆ ಇದು ಸನಾಳಿಗೆ ಇಷ್ಟ ಇರುವುದಿಲ್ಲ. ಇನ್ನು ಮುಂದಿನ ದೃಶ್ಯದಲ್ಲಿ ವಶೀಕರನು ಇದ್ದವನು ಆ ರೋಬೋಟ್ ಸೈನಿಕರ ತರ ತಯಾರಾಗುತ್ತಾನೆ. ಈಗ ಆ ಪೊಲೀಸರಿಗೆ ಮತ್ತು ಅಧಿಕಾರಿಗಳಿಗೆ ಕೆಲವು ವಿಷಯಗಳನ್ನ ಹೇಳುತ್ತಾನೆ. ನಾನು ಹೇಳಿದಾಗ ಸಿಟಿಯಲ್ಲಿ ಇರುವ ವಿದ್ಯುತ್ ಅನ್ನು ಕಡಿತಗೊಳಿಸಿ ಎಂದು ಹೇಳುತ್ತಾನೆ. ಹಾಗೆ ಬ್ಲಾಸ್ಟ್ ಆದ ಟ್ಯಾಂಕರ್ನ ಹೊರತುಪಡಿಸಿ ಮತ್ತೊಂದು ಟ್ಯಾಂಕರ್ ಅನ್ನು ತರಿಸಿ ಅದರಲ್ಲಿ ಪೆಟ್ರೋಲ್ ಬದಲು ನೀರನ್ನು ತುಂಬಿಸಿ ಎಂದು ಹೇಳುತ್ತಾನೆ. ಹಾಗೆ ಈಗ ಆ ಟ್ಯಾಂಕರ್ ಅನ್ನ ತೆಗೆದುಕೊಂಡು ಆ ಒಂದು ಲ್ಯಾಬ್ಗೆ ಬರುತ್ತಾನೆ. ಅಲ್ಲಿ ಇವನನ್ನ ಸ್ಕ್ಯಾನ್ ಮಾಡುತ್ತಾರೆ. ಆ ಸ್ಕ್ಯಾನಿಂಗ್ ಅಲ್ಲಿ ಇವನು ಮನುಷ್ಯನು ಎಂದು ಕಾಣುವುದಿಲ್ಲ. ಹಾಗೆ ಒಳಗಡೆ ಬರುತ್ತಾನೆ. ಸನಾಳಿಗೆ ಊಟವನ್ನು ತೆಗೆದುಕೊಂಡು ಹೋಗುತ್ತಿದ್ದ ರೋಬೋಗೆ ಕಣ್ಣು ತಪ್ಪಿಸಿ ಈಗ ಊಟವನ್ನು ವಶೀಕರನಿದ್ದವನು ತೆಗೆದುಕೊಂಡು ಹೋಗುತ್ತಾನೆ. ಅಲ್ಲಿದ್ದ ಒಂದು ರೋಬೋಟ್ ಅನ್ನ ಆಫ್ ಮಾಡುತ್ತಾನೆ. ಸಿಸಿ ಕ್ಯಾಮೆರಾವನ್ನು ಸಹಿತ ಆಫ್ ಮಾಡುತ್ತಾನೆ. ಈಗ ಸನಾಳ ಮುಂದೆ ಮಾತನಾಡುತ್ತಾನೆ. ನಾನು ವಶೀಕರನ ಇದ್ದೇನೆ ಎಂದು ಹೇಳಿದರೂ ಆ ಸನಾ ನಂಬಲು ತಯಾರಿರುವುದಿಲ್ಲ. ಈಗ ತನ್ನ ಒಂದು ಕೈಯನ್ನ ಕಟ್ ಮಾಡಿಕೊಳ್ಳುತ್ತಾನೆ. ಅಲ್ಲಿ ರಕ್ತ ಬಂದಿದ್ದು ಕಂಡಿದ್ದರಿಂದ ಇವನು ವಶೀಕರನ ಎಂದು ಸನಾಗೆ ತಿಳಿಯುತ್ತೆ. ಈಗ ಸನಾಳಿಗೆ ವಶೀಕರನ್ ಹೇಳುತ್ತಾನೆ, ನಾನು ಹೇಳಿದ ಹಾಗೆ ಕೇಳು, ಆವಾಗ ಮಾತ್ರ ನಾವು ಇಲ್ಲಿಂದ ಚಿಟ್ಟಿಯದಿಂದ ನಾವು ಪಾರಾಗುತ್ತೇವೆ, ಇಲ್ಲದಿದ್ದರೆ ನಾವು ಇಲ್ಲೇ ಇರುತ್ತೇವೆ ಎಂದು ಹೇಳುತ್ತಾನೆ. ಅದಕ್ಕೆ ಸನಾನು ಕೂಡ ಒಪ್ಪಿಕೊಳ್ಳುತ್ತಾಳೆ. ಈಗ ಚಿಟಿ ಇದ್ದವನು ತನ್ನ ಕೈಯಲ್ಲಿ ಗನ್ನನ್ನ ಫಿಕ್ಸ್ ಮಾಡಿಕೊಳ್ಳುತ್ತಿರುತ್ತಾನೆ. ಒಬ್ಬ ರೋಬೋಟ್ ಬಂದು ಒಂದು ವಿಷಯವನ್ನು ಹೇಳುತ್ತಾನೆ. ಸನಾಳಿಗೆ ಊಟ ಬೇರೆ ಯಾರೋ ರೋಬೋ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಹೇಳುತ್ತಾನೆ. ಹಾಗೆ ಅಷ್ಟರಲ್ಲಿ ಇನ್ನೊಬ್ಬ ರೋಬೋ ಬರ್ತಾನೆ. ಕೆಲವು ನಿಮಿಷಗಳಿಂದ ಸನಾಳ ರೂಮ್ನಲ್ಲಿ ಇದ್ದ ಸಿಸಿ ಕ್ಯಾಮೆರಾ ಆಫ್ ಆಗಿದೆ ಎಂದು ಹೇಳುತ್ತಾನೆ. ಈ ವಿಷಯವನ್ನು ಚರ್ಚೆ ಮಾಡುವಷ್ಟರಲ್ಲಿ ಈಗ ಅಲ್ಲಿಗೆ ವಶೀಕರನ್ ಕೂಡ ಬರುತ್ತಾನೆ. ಈ ಇಬ್ಬರಂತೆ ಬಂದು ಸನಾಳು ಊಟ ಮಾಡಲು ಒಪ್ಪಿಕೊಂಡಿದ್ದಾಳೆ, ನಿಮ್ಮನ್ನು ಈಗಲೇ ನೋಡಬೇಕೆಂದು ಅಂದುಕೊಂಡಿದ್ದಾಳೆ ಎಂದು ಹೇಳುತ್ತಾನೆ. ಇದಕ್ಕೆ ಖುಷಿಯಿಂದ ಸನಾಳೆ ರೂಮ್ಗೆ ಹೋಗಲು ಶುರು ಮಾಡುತ್ತಾನೆ. ಆವಾಗ ವಶೀಕರನ್ ಇದ್ದವನು ಅಧಿಕಾರಿಗಳಿಗೆ ಕಾಲ್ ಮಾಡಿ ಸಿಟಿಯಲ್ಲಿದ್ದ ಎಲ್ಲ ವಿದ್ಯುತ್ತನ್ನು ಕಡಿತಗೊಳಿಸುವಂತೆ ಹೇಳುತ್ತಾನೆ. ಸರಿಯಾಗಿ ಸನಾಳ ರೂಮ್ನಲ್ಲಿ ಹೋಗುವಷ್ಟರಲ್ಲಿ ವಿದ್ಯುತ್ತನ್ನು ಕಡಿತಗೊಳಿಸುತ್ತಾರೆ. ಈಗ ಸನಾಳು ಚಿಟಿಯ ಪ್ರೀತಿಯನ್ನು ಒಪ್ಪಿಕೊಂಡೆ ಎಂದು ನಾಟಕ ಮಾಡುತ್ತಿರುತ್ತಾಳೆ. ಇನ್ನು ಮುಂದಿನ ದೃಶ್ಯದಲ್ಲಿ ವಿದ್ಯುತ್ ಕಡಿತಗೊಂಡಿದ್ದರಿಂದ ರೋಬೋಟ್ಗಳಿಗೆ ಚಾರ್ಜ್ ಇರುವುದಿಲ್ಲ. ಜನರೇಟರ್ ಆನ್ ಮಾಡಲು ಹೋಗುತ್ತಾರೆ. ಅಲ್ಲಿಯೂ ಕೂಡ ಜನರೇಟರ್ನಲ್ಲಿ ನೀರು ತುಂಬಿದ್ದರಿಂದ ಜನರೇಟರ್ ಕೂಡ ಆನ್ ಆಗುತ್ತಿರುವುದಿಲ್ಲ. ಬ್ಯಾಟರಿ ಲೋ ಆಗಿ ಎಲ್ಲ ರೋಬೋಟ್ಗಳು ಬೀಳಲು ಶುರು ಮಾಡುತ್ತವೆ. ಹಾಗೆ ಸಿಟಿಯಲ್ಲಿ ಬಂದು ಎಲ್ಲ ಕಡೆ ಹುಡುಕುತ್ತಾನೆ ಚಿಟಿ. ಎಲ್ಲಿಯೂ ಕೂಡ ವಿದ್ಯುತ್ ಇರದಿದ್ದರಿಂದ ಎಲ್ಲ ಬ್ಯಾಟರಿ ಲೋ ಆಗಲು ಶುರು ಮಾಡುತ್ತವೆ. ಅಷ್ಟರಲ್ಲಿ ಒಂದು ಕಾರು ಕೂಡ ಈ ಒಂದು ಸಿಟಿ ಹತ್ತಿರ ಬರುತ್ತೆ. ಆ ಕಾರನ್ನು ನಿಲ್ಲಿಸಿ ಅದರ ಬ್ಯಾಟರಿಯಿಂದ ಈಗ ತನ್ನನ್ನು ತಾನು ಚಾರ್ಜ್ ಮಾಡಿಕೊಳ್ಳುತ್ತಾನೆ ಚಿಟ್ಟಿ. ಈಗ ರೋಬೋಟ್ ಸೈನಿಕರು ಸಹಿತ ಸಿಟಿಯಲ್ಲಿ ಹೋಗಿ ಕಾರ್ನಲ್ಲಿ ಇದ್ದ ಬ್ಯಾಟರಿ ಮೂಲಕ ತಮ್ಮನ್ನು ತಾವು ಚಾರ್ಜ್ ಮಾಡಿಕೊಳ್ಳುತ್ತಾರೆ. ಈಗ ವಶೀಕರನ್ ಇದ್ದವನು ತನ್ನ ಪ್ಲಾನ್ ಫ್ಲಾಪ್ ಆಗಿದ್ದನ್ನು ನೋಡುತ್ತಾನೆ. ಈಗ ಮತ್ತೊಂದು ಪ್ಲಾನ್ ಮಾಡುವಂತೆ ಅಧಿಕಾರಿಗಳಿಗೆ ಕಾಲ್ ಮಾಡಿ ಹೇಳುತ್ತಾನೆ. ಇನ್ನು ಮುಂದಿನ ದೃಶ್ಯದಲ್ಲಿ ಆ ರೂಮನ್ನು ಸ್ವಚ್ಛ ಮಾಡುತ್ತಿರುವಾಗ ಒಂದು ರೋಬೋಗೆ ರಕ್ತ ಬಿದ್ದಿರುವುದು ಕಾಣುತ್ತೆ. ಈ ವಿಷಯವನ್ನ ಚಿಟ್ಟಿಯ ಮುಂದೆ ಹೋಗಿ ಹೇಳುತ್ತದೆ. ಚಿಟ್ಟಿ ಇದ್ದವನು ಬರುತ್ತಾನೆ. ಬಂದು ಆ ರಕ್ತವನ್ನು ನೋಡುತ್ತಾನೆ. ಆವಾಗ ಸನಾಳಿಗೆ ಇಲ್ಲಿ ಯಾರು ಬಂದಿದ್ದರು ಎಂದು ಕೇಳುತ್ತಾನೆ. ಆವಾಗ ನನ್ನದೇ ಇರಬಹುದು ಎಂದು ಸನಾ ಹೇಳುತ್ತಾಳೆ. ಆ ಚಿಟ್ಟಿಗೆ ಗೊತ್ತಿರುತ್ತೆ ಆ ಬಿದ್ದ ರಕ್ತ AB ನೆಗೆಟಿವ್ ಇದೆ, ಸನಾಳ ರಕ್ತ A ಪಾಸಿಟಿವ್ ಇದೆ ಎಂದು ತಿಳಿದಿರುತ್ತೆ. ಈಗ ಇಲ್ಲಿ ವಶೀಕರನ್ ಇರಬಹುದು ಎಂದು ಹೇಳುತ್ತಾನೆ. ಆವಾಗ ಅಲ್ಲಿದ್ದ ಎಲ್ಲಾ ರೋಬೋಟ್ ಸೈನಿಕರನ್ನ ಸಾಲಾಗಿ ನಿಲ್ಲುವಂತೆ ಹೇಳುತ್ತಾನೆ. ಕೈಯಲ್ಲಿ ಕತ್ತಿಯನ್ನು ತೆಗೆದುಕೊಂಡು ಎಲ್ಲಾ ರೋಬೋಟ್ಗಳನ್ನು ಹೊಡೆಯಲು ಶುರು ಮಾಡುತ್ತಾನೆ. ಅಲ್ಲಿ ಎಲ್ಲಿಯೂ ಕೂಡ ವಶೀಕರನ್ ಇದ್ದವನು ಕಾಣುವುದಿಲ್ಲ. ಆವಾಗ ಎಲ್ಲಾ ರೋಬೋಟ್ಗಳು ತಮ್ಮ ತಲೆಯನ್ನು ತಿರುಗಿಸಿ ಎಂದು ಹೇಳುತ್ತಾನೆ. ಎಲ್ಲಾ ರೋಬೋಟ್ಗಳು ತಮ್ಮ ತಲೆಯನ್ನು ರೊಟೇಟ್ ಮಾಡಲು ಶುರು ಮಾಡುತ್ತವೆ. ಆದರೆ ಮನುಷ್ಯನಾಗಿದ್ದರಿಂದ ವಶೀಕರನ್ ತನ್ನ ತಲೆಯನ್ನು ರೊಟೇಟ್ ಮಾಡಲು ಆಗುವುದಿಲ್ಲ. ಈಗ ಆ ವಶೀಕರನನ್ನ ಹಿಡಿಯುತ್ತಾನೆ. ಇನ್ನೇನು ವಶೀಕರನ್ಗೆ ಗುಂಡು ಹೊಡೆಯಬೇಕು ಎಂದು ಅನ್ನುವಷ್ಟರಲ್ಲಿ ಹೊರಗಡೆ ಕನ್ನಡಿ ಮೂಲಕ ರೋಬೋಟ್ಗಳಿಗೆ ಕಣ್ಣಿಗೆ ಫ್ಲಾಶ್ ಅನ್ನು ಬಿಡಲು ಶುರು ಮಾಡುತ್ತಾರೆ. ಇದರಿಂದ ಸ್ವಲ್ಪ ವಿಚಲಿತಗೊಳ್ಳುತ್ತವೆ ರೋಬೋಟ್ಗಳು. ಹೀಗೆ ವಿಚಲಿತಗೊಂಡಾಗ ಅಲ್ಲಿಂದ ಸನಾ ಮತ್ತು ವಶೀಕರನ್ ಇಬ್ಬರು ಓಡಿ ಹೋಗುತ್ತಾರೆ. ಹಾಗೆ ಈಗ ಕಮಾಂಡ್ಗಳು ಈ ಒಂದು ರೋಬೋಟ್ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಅವುಗಳಿಗೆ ಎಷ್ಟೇ ಗುಂಡು ಹೊಡೆದರೂ ಅವುಗಳನ್ನು ಸಾಯಿಸಲು ಆಗುವುದಿಲ್ಲ. ತಿರುಗಿ ಎಲ್ಲಾ ರೋಬೋಟ್ಗಳು ಈ ಕಮಾಂಡ್ಗಳ ಮೇಲೆ ದಾಳಿಯನ್ನ ಮಾಡುತ್ತವೆ. ಇಲ್ಲಿ ಕೆಲವು ಕಮಾಂಡ್ಗಳು ಸಾಯುತ್ತಾರೆ. ಹೀಗೆ ಫೈಟ್ ನಡೆಯುತ್ತಿರುತ್ತೆ. ರೋಬೋಟ್ಗಳು ಅನೇಕ ರೀತಿಯಲ್ಲಿ ತಪ್ಪಿಸಿಕೊಳ್ಳುತ್ತಿರುತ್ತವೆ. ಹಾಗೆ ಈ ಕಡೆ ಸೈನಿಕರು ಸಾಯುತ್ತಿರುತ್ತಾರೆ. ಅಲ್ಲೇ ಒಂದು ವ್ಯಾನ್ ನಲ್ಲಿ ಈಗ
ಸನಾ ಮತ್ತು ವಶೀಕರನ್ ಇಬ್ಬರು ಹೋಗುತ್ತಾರೆ. ಅಲ್ಲಿ ಬಿದ್ದಿದ್ದ ಒಂದು ರೋಬೋಟ್ ಅನ್ನು ತರುವಂತೆ ಪೊಲೀಸರಿಗೆ ಹೇಳುತ್ತಾರೆ. ಆ ಒಂದು ರೋಬೋವನ್ನ ತಂದು ಕೊಟ್ಟಿದ್ದರಿಂದ ಅದರೊಳಗಡೆ ಏನಿದೆ ಎಂದು ಸ್ಕ್ಯಾನ್ ಮಾಡಿ ಕೆಲವು ರೋಬೋಟ್ಗಳನ್ನ ವಶೀಕರನ್ ಇದ್ದವನು ಡೆಸ್ಟ್ರಾಯ್ ಮಾಡುತ್ತಾನೆ. ಹಾಗೆ ಈಗ ಒಂದು ಹೆಲಿಕಾಪ್ಟರ್ ಅನ್ನ ಹೊಡೆಯಲು ಹೋಗುತ್ತಿರುತ್ತದೆ ರೋಬೋಟ್ಗಳು. ಇನ್ನೇನು ಆ ಹೆಲಿಕಾಪ್ಟರ್ ಅನ್ನ ಎಸೆಯಬೇಕು ಎನ್ನುವಷ್ಟರಲ್ಲಿ ಕೆಳಗಡೆ ವಶೀಕರನ್ ಇದ್ದವನು ಕೆಲವು ರೋಬೋಟ್ಗಳನ್ನು ಆಫ್ ಮಾಡುತ್ತಾನೆ. ಆದರೂ ಸಹಿತ ಮತ್ತೆ ಆ ಚಿಟ್ಟಿ ಏನೋ ಮಾಡಿದ್ದರಿಂದ ಮತ್ತೆ ಎಲ್ಲ ರೋಬೋಟ್ಗಳು ಆನ್ ಆಗುತ್ತವೆ. ಮತ್ತೆ ಎಲ್ಲರ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡುತ್ತವೆ. ಹಾಗೆ ಈಗ ಬಸ್ ಹೊರಡಲು ಶುರು ಮಾಡುತ್ತೆ. ಅಷ್ಟರಲ್ಲಿ ಆ ಒಂದು ಬಸ್ಸಿನ ಬೆನ್ನ ಹತ್ತಿ ಕೂಡ ರೋಬೋಟ್ಗಳು ಓಡಲು ಶುರು ಮಾಡುತ್ತವೆ. ಬಸ್ಸಿನಲ್ಲಿ ಇದ್ದವರನ್ನು ಕೊಲ್ಲಬೇಕು ಎಂದು ಆ ಬಸ್ಸನ್ನು ಬೆನ್ನು ಹತ್ತಿ ಹೋಗುತ್ತಿರುತ್ತದೆ. ವಶೀಕರನ್ ಇದ್ದವನು ಒಂದು ಆಂಟಿಡೋಟ್ ಅನ್ನು ತಯಾರು ಮಾಡುತ್ತಾನೆ. ತಯಾರು ಮಾಡಿ ಮುಖ್ಯವಾಗಿ ಇರುವ ಚಿಟ್ಟಿಯ ಎದೆಗೆ ಅದನ್ನು ಬಿಡುತ್ತಾನೆ. ಆ ಒಂದು ರೋಬೋಟ್ ಅನ್ನು ಡಿಸ್ಟ್ರಾಯ್ ಮಾಡಲು ಆಕ್ಸೆಸ್ ಸಿಗುತ್ತೆ. ಇನ್ನೇನು ಬಸ್ ಅನ್ನ ಹಿಡಿಯಬೇಕು ಎನ್ನುವಷ್ಟರಲ್ಲಿ ವಶೀಕರನ್ ಇದ್ದವನು ಮತ್ತೆ ರೋಬೋಟ್ಗಳನ್ನ ಆಫ್ ಮಾಡುತ್ತಾನೆ. ಅಲ್ಲಿಗೆ ಎಲ್ಲ ರೋಬೋಟ್ಗಳು ಮತ್ತೆ ಕೆಳಗಡೆ ಬೀಳುತ್ತವೆ. ಆದರೆ ಮತ್ತೆ ಚಿಟ್ಟಿ ರೋಬೋಟ್ ಇದ್ದಿದ್ದು ಎದ್ದು ಬಸ್ ಅನ್ನು ಬೆನ್ನು ಹತ್ತಿ ಹೋಗುತ್ತದೆ. ಅದರ ಹಿಂದುಗಡೆ ಕೆಲವು ರೋಬೋಟ್ಗಳು ಸಹಿತ ಮತ್ತೆ ಜೀವಂತವಾಗಿ ಬರುತ್ತೆ. ಹಾಗೆ ಈಗ ಚಿಟ್ಟಿ ರೋಬೋಟ್ ಇದ್ದಿದ್ದು ಬಸ್ಸಿನ ಸಮೀಪ ಬರುತ್ತೆ. ಅಷ್ಟರಲ್ಲಿ ವಶೀಕರನ್ ಇದ್ದವನು ಆ ಬಸ್ಸಿನ ಹಿಂದಿನ ಬಾಗಿಲವನ್ನು ತೆರೆಯುತ್ತಾನೆ. ಆವಾಗ ಒಳಗಡೆ ಅಯಸ್ಕಾಂತದ ಮೂಲಕ ಚಿಟ್ಟಿಯನ್ನು ಹಿಡಿಯುತ್ತಾನೆ. ಚಿಟ್ಟಿಯು ಅಯಸ್ಕಾಂತದಿಂದ ಎಷ್ಟು ತಪ್ಪಿಸಿಕೊಳ್ಳಲು ನೋಡಿದರೂ ಸಹಿತ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಈಗ ವಶೀಕರನ್ ಇದ್ದವನು ಚಿಟ್ಟಿಯ ಹೊಟ್ಟೆಯಿಂದ ಮಷೀನ್ ಅನ್ನು ತೆಗೆಯುತ್ತಾನೆ. ತೆಗೆದು ಆ ಎಲ್ಲ ರೋಬೋಟ್ಗಳನ್ನ ಡೆಸ್ಟ್ರಾಯ್ ಮಾಡುತ್ತಾನೆ. ಡೆಸ್ಟ್ರಾಯ್ ಮಾಡಿದ ನಂತರ ಅದರೊಳಗಡೆ ಒಂದು ರೆಡ್ ಚಿಪ್ ಇರುತ್ತೆ. ಆ ಚಿಪ್ಪನ್ನು ಸಹಿತ ಈಗ ತೆಗೆಯುತ್ತಾನೆ. ರೆಡ್ ಚಿಪ್ಪನ್ನು ತೆಗೆದ ತಕ್ಷಣ ಎಲ್ಲಾ ರೋಬೋಟ್ಗಳು ಸಂಪೂರ್ಣವಾಗಿ ಕಾರ್ಯವನ್ನು ನಿಲ್ಲಿಸುತ್ತವೆ. ಇನ್ನು ಮುಂದಿನ ದೃಶ್ಯದಲ್ಲಿ ಕೋರ್ಟ್ನಲ್ಲಿ ವಶೀಕರನ್ ಮೇಲೆ ಕೇಸ್ ಆಗುತ್ತದೆ. ಈ ವಶೀಕರನ್ಗೆ ಕಠಿಣ ಶಿಕ್ಷೆ ಸಿಗಬೇಕು ಎಂದು ಲಾಯರ್ ಇದ್ದವರು ವಾದ ಮಾಡುತ್ತಾರೆ. ಆವಾಗ ಅಲ್ಲೇ ಇದ್ದ ಚಿಟ್ಟಿ ಇದನ್ನು ಮಾಡೋಕೆ ಕಾರಣ ಪ್ರೊಫೆಸರ್ ಬೋರಾ ಎಂದು ಹೇಳುತ್ತಾನೆ. ಹಾಗೆ ಆ ಜಡ್ಜ್ಗಳಿಗೆ ಎಲ್ಲಾ ಸಾಕ್ಷಿಯನ್ನ ತೋರಿಸುತ್ತಾನೆ. ಪ್ರೊಫೆಸರ್ ಬೋರಾ ಇದ್ದವನು ತಪ್ಪಿತಸ್ಥ ಎಂದು ತಿಳಿಯುತ್ತೆ. ವಶೀಕರನ್ ಇದ್ದವನು ಇಲ್ಲಿ ಬಿಡುಗಡೆಯಾಗುತ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ.